ನಮಸ್ಕಾರ, ನಾನು ನಿಮ್ಮ ಸಂದೇಶ್ ವಾಣಿ. ಶ್ರೀ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರ್ಣಿ ಜಾಗದ ಕುರಿತು ಬರುವಂತಹ ಆಗಸ್ಟ್ 22ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ಲಿಕ್ಕಿದ್ದೀವಿ. ಸೊ ಎಲ್ಲಾ ಹಿಂದೂ ಕಾರ್ಯಕರ್ತೆ ಕೋರಿಕೆ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಎಲ್ಲರೂ ಮನೆ ಹೊರಗೆ ಬೀಳಬೇಕು, ಪ್ರತಿಭಟನೆ ಬರಬೇಕು. ಬರೀ ಮನ್ಯಾಗ ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡು ಕುಂಡ್ರುದು, ಅಲ್ಲಿ ಕಮೆಂಟ್ ಒಳಗೆ ಹೋಗಿ ನಾನು ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಹೇಳೋದು, ನೀವೆಲ್ಲ ಸಕ್ಸಸ್ ಆಗ್ರಿ ಅನ್ನೋದು, ಇಂಥ ಎಲ್ಲ ಮೋಟಿವೇಶನ್ ಬೇಡ. ಎಂತ ಇಂಪಾರ್ಟೆಂಟ್ ವರ್ಕ್ ಇದ್ರು ಬಿಟ್ಟು ಬರಬೇಕು. ಬರ್ಲಿಲ್ಲ ಅಂತಂದ್ರೆ ಒಂದು ಮಾತು ನೆನಪಿಟ್ಕೊಳ್ರಿ, ನಿಮ್ ಬರುವಂತ ನೆಕ್ಸ್ಟ್ ಜನರೇಷನ್ ಏನದಲ್ಲ ಸಗಣಿ ತಿನ್ನೋದಂತೂ ಖಚಿತ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇವತ್ತು ನನ್ನ ಜನರೇಷನ್ ಜನ ನಾನು ಅಬ್ಸರ್ವ್ ಮಾಡಿದ್ದು, ಬಹಳಷ್ಟು ಜನರಿಗೆ ಪುಷ್ಕರ್ಣಿ ಅಂದ್ರೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಅದನ್ನ ನೋಡ್ಬೇಕಂತ ಆಸೆ ಅವ್ರ ಬಿಟ್ಟು ಬಂತು, ಅದರಲ್ಲಿ ಇಲ್ಲ. ಅದೇ ಸೇಮ್ ರೀತಿ ನೆಕ್ಸ್ಟ್ ನಿಮ್ ಜನರೇಷನ್ ದವರು ಮಕ್ಕಳನ್ನ ಏನ್ ಕೇಳ್ತಾ ಗೊತ್ತಾ, ಅಪ್ಪ ಗುಡಿ ಮಠ ಅಂದ್ರೆ ಏನಂತ ಹೇಳಿ ಕೇಳ್ತಾರ. ಸೊ ನೀವು ಅವಾಗ ಏನ್ ಹೇಳ್ತೀರಿ, ಇಲ್ಲಪ್ಪ ಅದು ಹಿಂಗಿತ್ತು ಹಂಗಿತ್ತು. ಅವ್ರು ನೋಡುವಂತ ಆಸೆ ಹುಟ್ಟು ಬರ್ತದೆ. ನೋಡ್ಬೇಕಂತ ಎಲ್ಲಿ ಇರ್ತದೆ, ಇವಾಗ ಪುಷ್ಕರ್ಣಿ ಮುಚ್ಚಿದ, ನಾಳೆ ಗುಡಿ ಮಠ ಮುಚ್ಚಿದ. ವಿಚಾರ ಮಾಡ್ರಿ, ನೀವು ಬರ್ಬೇಕು ಬೇಡ. ಮೊನ್ನೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದವ್ರು ಬಂದು ಎಲ್ಲ ರಿಸರ್ಚ್ ಮಾಡ್ಕೊಂಡು ಹೋದ್ರು. ಅವಾಗ ಗೊತ್ತಾಯ್ತು, ಇಲ್ಲಿ ಕನ್ಸ್ಟ್ರಕ್ಷನ್ ಮನೆಗಳು ಕೂಡ ಇಲ್ಲಿ ರೆಡಿ ಆಗಿದಾವು. ನಾವು ಅದ್ರ ಸಲ ಕೂಡ ಪ್ರತಿಭಟನೆಯನ್ನ ಮಾಡಬೇಕು. ಆಮೇಲೆ ಜೈತಿನ ಕಟ್ಟಿ ಅಣ್ಣ ಇರ್ಲಿ, ತುತಾಲಿಕ್ ಅಣ್ಣ, ತೆಂಗಿನಕಾಯಿ ಅಣ್ಣ, ಇವರೆಲ್ಲ ಬಂದು ಗಣ್ಯ ವ್ಯಕ್ತಿಯವರು ಸಹಕಾರ ನೀಡ್ಯಾರ ಅಂತಂದ್ರೆ ನಾವ್ ಯಾರ್ರಿ, ನಾವ್ ಯಾಕೆ ಬರ್ತಾ ಇಲ್ಲ? ಇಂಥ ಗಣ್ಯ ವ್ಯಕ್ತಿಯವರು ಬಂದು ಪ್ರತಿಭಟನೆ ಮಾಡ್ತಾರೆ, ನಾವು ಬರ್ಬಾರ್ದಾ? ಬರಲೇಬೇಕು. ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಹಿಂದೂಗಳು ಮುಸಲ್ಮಾನರಿಗೆ ಅಲ್ಲ. ನಾವು ಪ್ರಶ್ನೆ ಮಾಡಬೇಕಾಗಿರೋದು ಇವತ್ತು ಗೌರ್ಮೆಂಟಿಗೆ ಪ್ರಶ್ನೆ ಮಾಡೋ ಹಕ್ಕು ನಮಗದ, ನಾವು ಮಾಡ್ಲೇಬೇಕು. ರಿಕ್ವೆಸ್ಟಿಂಗ್ ಎವ್ರಿಬಡಿ ಟು ಕಮ್ ಇನ್ ಬಿಗ್ ನಂಬರ್ಸ್. ಬೆಳಗ್ಗೆ 10 ಕೆಳಗಡೆ ಮೆನ್ಷನ್ ಮಾಡಿದೀನಿ, ನೋಡ್ರಿ ಅಡ್ರೆಸ್ ಎಲ್ಲ ಪ್ರಾಪರ್. ಎಲ್ಲರೂ ಬರಬೇಕು. ನಮಸ್ಕಾರ, ಜೈ ಶ್ರೀರಾಮ್. ಮತ್ತೆ ಸಿಗ್ತೀನಿ.